ಪಂಜಾಬ್ ಗಡಿಯ ಅಂಬಾಲದಲ್ಲಿ ಸೈರನ್ ಮೊಳಗಿದೆ ನೋಡಿ. ವಾರ್ನಿಂಗ್ ಸೈರನ್. ಅಂಬಾಲ ವಾಯು ನೆಲೆಯ ಮೇಲೆ ದಾಳಿಯ ಎಚ್ಚರಿಕೆಯ ಸೈರನ್ ಮೊಳಗಿದೆ. ಸಂಭವನೀಯ ದಾಳಿಯ ಬಗ್ಗೆ ಎಚ್ಚರಿಕೆಯ ಹಿನ್ನೆಲೆಯಲ್ಲಿ ಈ ಸೈರನ್ ಅನ್ನ ಮೊಳಗಿಸಲಾಗಿರೋದು. ಪಂಜಾಬ್ ಗಡಿಯ ಅಂಬಾಲದಲ್ಲಿ ಮನೆಗಳಲ್ಲಿ ಜೊತೆಗೆ ಕಟ್ಟಡದ ಒಳಗಿರೋದಕ್ಕೆ ಜನರಿಗೆ ಸೂಚನೆಯನ್ನು ಕೊಡಲಾಗಿದೆ. ಮನೆಯಿಂದ ಹೊರಗಡೆ ಬರಲೇಬೇಡಿ ಸದ್ಯಕ್ಕೆ ಸೈರನ್ ಮೊಳಗಿದ ನಂತರ. ಮನೆ ಒಳಗೆ ಇರಿ, ಆದಷ್ಟು ಅಗತ್ಯ ಮತ್ತು ತುರ್ತು ಕೆಲಸಗಳಿದ್ದರೆ ಮಾತ್ರ ಹೊರಗಡೆ ಬನ್ನಿ, ಸುಖ ಸುಮ್ಮನೆ ಓಡಾಡಬೇಡಿ ಅಂತ. ಬಾಲ್ಕನಿ ಮತ್ತು ಬಯಲು ಪ್ರದೇಶಗಳಿಗೆ ಹೋಗಬೇಡಿ ಅಂತಲೂ ಸೂಚನೆ ಕೊಡಲಾಗಿದೆ. ಲಾಸ್ಟ್ ನೈಟು ಅಂಬಾಲದಲ್ಲೂ ಬ್ಲ್ಯಾಕ್ಔಟ್ ಜಾರಿಯಾಗಿತ್ತು. ಅಲ್ಲೂ ಕೂಡ ಡ್ರೋನ್ ದಾಳಿಯಾಗುತ್ತೆ ಅನ್ನುವಂಥ ಭೀತಿಯ ಹಿನ್ನೆಲೆಯಲ್ಲಿ ಸೊ ಹಾಗಾಗಿ ಬ್ಲ್ಯಾಕ್ಔಟ್ ಜಾರಿ ಮಾಡಿದ್ರು ನಿನ್ನೆ. ಜೊತೆಗೆ ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಆಗಬಹುದು ಅನ್ನೋ ನಿಟ್ಟಿನಲ್ಲಿ ಈಗ ಸೈರನ್ ಅನ್ನು ಮೊಳಗಿಸಲಾಗಿರೋದು. ಜೊತೆಗೆ ಮನೆಯಿಂದ ಹೊರಗೆ ಬರಬೇಡಿ, ಇಫ್ ಇನ್ ಕೇಸ್ ಎನಿ ನೀಡೆಡ್, ಎಮರ್ಜೆನ್ಸಿ ಪರ್ಪಸ್ ಅಲ್ಲಿ ಏನಾದರೂ ಬೇಕು ಅಂತಂದರೆ ಮಾತ್ರ ಹೊರಗೆ ಬನ್ನಿ. ಯಾವುದೇ ಕಾರಣಕ್ಕೂ ಈ ಮನೆಯ ಮೇಲೆ ಬಾಲ್ಕನಿ ಆಗಿರ್ಬೋದು ಅಥವಾ ಬಯಲು ಪ್ರದೇಶಗಳಾಗಿರ್ಬೋದು ದಯವಿಟ್ಟು ಓಡಾಡಬೇಡಿ ಆ ಸಂದರ್ಭದಲ್ಲಿ. ಯಾಕಂದರೆ ಈ ಶತ್ರುಗಳಿಗೆ ಅದೇ ಒಂದು ಆಹಾರ ಅನ್ನೋ ರೀತಿಯಾಗಿ ವರ್ತಿಸ್ಬಿಡ್ತಾರೆ. ಯಾವ ಕ್ಷಣದಲ್ಲಿ ಯಾವಾಗ ಯಾವ ಕಡೆಯಿಂದ ಮಿಸೈಲ್ಗಳು ಬಂದು ಅಟ್ಯಾಕ್ ಮಾಡುತ್ತೋ ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ಬಿ ಸೇಫ್ ಅನ್ನುವಂಥ ಎಚ್ಚರಿಕೆಯ ಒಂದು ನುಡಿಗಳನ್ನು ಆಡ್ತಾ ಇರೋದು. ಜೊತೆಗೆ ಭಾರತ ಪಾಕ್ ಸಂಘರ್ಷದಲ್ಲಿ ಪಶ್ತೂನಿಗಳನ್ನು ಬಳಸಬೇಡಿ. ಎರಡೂ ದೇಶಗಳಿಗೆ ತಾಲಿಬಾನ್ ಮುಖಂಡರು ಈ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಭಾರತ ಮತ್ತು ಪಾಕಿಸ್ತಾನಕ್ಕೆ ತಾಲಿಬಾನ್ ಮುಖಂಡರು ಎಚ್ಚರಿಕೆ ಕೊಡ್ತಾ ಇರೋದೇನು? ಪಾಕ್ನಲ್ಲಿನ ಅಫ್ಘಾನಿಸ್ತಾನ ರಾಯಭಾರಿ ವಾರ್ನಿಂಗ್ ಕೊಡ್ತಾ ಇರೋದಂದ್ರೆ ಮುಲ್ಲಾ ಅಬ್ದುಲ್ ಸಲಾಂ ಜಯೀಫ್ ಈ ಎಚ್ಚರಿಕೆ ಕೊಡ್ತಾ ಇರೋದು ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ. ಭಾರತ ಪಾಕ್ ನಡುವೆ ನಡೀತಾ ಇರುವುದು ಯುದ್ಧ. ದಯವಿಟ್ಟು ಈ ಯುದ್ಧದಲ್ಲಿ ಅಮಾಯಕ ಪಶ್ತೂನಿ ಜನರನ್ನ ಎಳೆಯಬೇಡಿ. ಪಾಕ್ನ ರಾಜಕೀಯ ಚದುರಂಗದಾಟಕ್ಕೆ ಬಲಿಪಶುಗಳಾಗಬೇಡಿ. ಪ್ರಮುಖವಾಗಿ ಕೋಟ್ ಮಾಡಬಹುದಿಲ್ಲಿ, ಪಾಕ್ನ ರಾಜಕೀಯ ಚದುರಂಗದಾಟಕ್ಕೆ ಬಲಿಪಶುಗಳಾಗಬೇಡಿ ಅಂತ. ಪಾಕಿಸ್ತಾನ ರಾಜಕೀಯದಿಂದ ನಿಮ್ಮ ಮಕ್ಕಳನ್ನ ದೂರ ಇಡಿ. ಪಶ್ತೂನ್ ಬುಡಕಟ್ಟು ಜನರಿಗೂ ಸ್ಪಷ್ಟವಾದ ಸಂದೇಶ ರವಾನೆ ಮಾಡಲಾಗ್ತಾ ಇದೆ. ಅಫ್ಘಾನಿಸ್ತಾನ ರಾಯಭಾರಿ ಮುಲ್ಲಾ ಅಬ್ದುಲ್ ಸಲಾಂ ಜಯೀಫ್ ಈ ಒಂದು ಸಂದೇಶವನ್ನ ತನ್ನ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಹರಿಬಿಟ್ಟಿರೋದು. ಸೊ ಆ ಮುಖಾಂತರ ಪಾಕ್ ನಡೆ ಹಾಗೂ ಪಾಕ್ ಸರ್ಕಾರದ ನೀತಿಯ ವಿರುದ್ಧ ಅವರು ಕೂಡ ಹರಿಹಾಯ್ತಾ ಇರೋದು. ಸ್ಪಷ್ಟವಾದ ಸಂದೇಶವನ್ನು ರವಾನೆ ಮಾಡ್ತಾ ಇರೋದು ಪಾಕಿಸ್ತಾನ ರಾಯಭಾರಿ ಮುಲ್ಲಾ ಅಬ್ದುಲ್ ಸಲಾಂ ಜಯೀಫ್. ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡಿದ್ದಾರೆ, ಪಾಕ್ನ ರಾಜಕೀಯಕ್ಕೆ ಅಮಾಯಕ ಪಶ್ತೂನಿ ಜನರನ್ನ ಎಳಿಬೇಡಿ. ಇದು ನಡೀತಾ ಇರೋದು ಯುದ್ಧ. ಪಾಕ್ನ ರಾಜಕೀಯ ಚದುರಂಗದಾಟಕ್ಕೆ ಬಲಿಪಶುಗಳಾಗಬೇಡಿ ಅನ್ನೋ ಸಂದೇಶವನ್ನು ರವಾನೆ ಮಾಡ್ತಾ ಇರೋದು. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನನ್ನ ಸಹೋದ್ಯೋಗಿ ವಿಶೇಷ ಪ್ರತಿನಿಧಿ ಅರುಣ್ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅರುಣ್ ಸರ್, ಈಗಾಗಲೇ ಗಮನಿಸ್ತಾ ಇದ್ವಿ ಏನೇನು ಆಗ್ತಾ ಇದೆ ಅಂತೇಳಿ ಪಾಕ್ ಮತ್ತು ಭಾರತದ ನಡುವಿನ ಯುದ್ಧದ ಕಾರ್ಮೋಡದ ಬಗ್ಗೆ. ಈಗ ಅಫ್ಘಾನಿಸ್ತಾನವೂ ಕೂಡ ಪಾಕಿಸ್ತಾನದ ರಾಜಕೀಯಕ್ಕೆ ನಿಮ್ಮ ಮಕ್ಕಳನ್ನ ಬಲಿಪಶು ಮಾಡಬೇಡಿ, ದೂರ ಬಿಡಿ ಅಂಥೇಳಿ ಸೊ ಆ ಮುಖಾಂತರ ಪಾಕಿಸ್ತಾನದ ನಡೆ ಜೊತೆಗೆ ಅಲ್ಲಿನ ನೀತಿಯನ್ನ ಖಂಡಿಸಿ ಅವರು ಕೂಡ ಸಿಡಿದೇಳ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಶರತ್, ನಿಜವಾಗ್ಲೂ ಕೂಡ ನಾವೇನು ಪಶ್ತೂನ್ ಜನಾಂಗ ಅಂತ ಹೇಳ್ತೀವಲ್ಲ, ಪಶ್ತೂನ್ ಜನಾಂಗದ ಪರವಾಗಿ ಈಗ ಆಫ್ಘಾನಿಸ್ತಾನದ ರಾಯಭಾರಿ ತನ್ನ ಧ್ವನಿಯನ್ನು ಎತ್ತಿರುವಂಥದ್ದು. ಈ ಪಶ್ತೂನ್ ಜನಾಂಗ ಯಾರು ಅಂತ ನಾವು ಗಮನಿಸೋದಾದರೆ, ವಿಶೇಷವಾಗಿ ಪಶ್ಚಿಮ ಪಾಕಿಸ್ತಾನ ಹಾಗೂ ದಕ್ಷಿಣ ಆಫ್ಘಾನಿಸ್ತಾನದ ನಡುವೆ ಈಗೇನು ಡ್ಯುರಾಂಡ್ ಲೈನ್ ಅಂತ ನಾವು ಹೇಳ್ತೀವಿ, ಆ ಡ್ಯುರಾಂಡ್ ಲೈನ್ನ ಒಂದಷ್ಟು ಭಾಗದಲ್ಲಿ ಆ ಕಡೆಗೆ ಒಂದಷ್ಟು ಭಾಗದಲ್ಲಿ ಈ ಕಡೆ ಹರಡು ಹೋಗಿರುವಂಥ ಒಂದು ಜನಾಂಗ ಇದು. ಗುಡ್ಡಗಾಡು ಜನಾಂಗ, ಪ್ರಮುಖವಾಗಿ ಇವತ್ತು ಕೂಡ ಅತ್ಯಂತ ಬಡತನದಲ್ಲಿರುವಂಥ ಗುಡ್ಡಗಾಡು ಪ್ರದೇಶದಲ್ಲಿ ವಾಸ ಮಾಡುವಂಥ ಜನಾಂಗ. ಇವರು ಕೂಡ ಇಸ್ಲಾಂ ಧರ್ಮೀಯರೇ ಆಗಿದ್ದರೂ ಕೂಡ ಇವರು ಮುಖ್ಯವಾಹಿನಿಯಲ್ಲಿ ಎಂದೂ ಕೂಡ ಬೆರೆಯುವಂಥವ್ರು ಅಲ್ವೇ ಅಲ್ಲ, ಅತ್ಯಂತ ಬಡತನದಲ್ಲಿರುವಂಥವ್ರು. ಈ ಪಶ್ತೂನ್ ಜನಾಂಗದವ್ರನ್ನ ಪಾಕಿಸ್ತಾನ ಇದುವರೆಗೂ ಕೂಡ ತನ್ನ ಎಲ್ಲ ಕುಕೃತ್ಯಗಳಿಗೂ ಕೂಡ ಬಳಕೆ ಮಾಡ್ಕೊಳ್ತಾ ಇದೆ. ಭಯೋತ್ಪಾದನಾ ಚಟುವಟಿಕೆಗಳಿಗೆ ಇವ್ರನ್ನ ಪ್ರಮುಖವಾಗಿ ಬಳಕೆ ಮಾಡ್ಕೊಳ್ತಾ ಇರುವಂಥದ್ದು. ಮೊನ್ನೆ ಪೆಹಲ್ಗಾಮ್ನಲ್ಲಿ ನಡೆದಂಥ ಒಂದು ಭಯೋತ್ಪಾದಕ ದಾಳಿಯ ಸಂದರ್ಭದಲ್ಲೂ ಕೂಡ ಆ ದಾಳಿ ಮಾಡಿದಂಥ ಉಗ್ರರು ಕೂಡ ಇದೇ ಪಶ್ತೂನಿ ಭಾಷೆಯನ್ನೇ ಮಾತಾಡ್ತಾ ಇದ್ರು. ಹಾಗಾಗಿ ಇವರು ಪಶ್ತೂನಿ ಜನಾಂಗದವರ ಗೊತ್ತಿಲ್ಲ. ಹಿಂದೆ 1965ರಲ್ಲಿ ನಡೆದಂಥ ಭಾರತ ಪಾಕಿಸ್ತಾನ ಯುದ್ಧದ ವೇಳೆ ಇರ್ಬೋದು ಅಥವಾ ಕಾರ್ಗಿಲ್ ವಾರ್ ಏನು ನಡೀತು 1999ರಲ್ಲಿ, ಈ ಕಾರ್ಗಿಲ್ ವಾರ್ ಸಂದರ್ಭದಲ್ಲೂ ಕೂಡ ಕಾರ್ಗಿಲ್ ಡ್ರಾಸ್ ಟೈಗರ್ ಹಿಲ್ ಬೆಟ್ಟದ ಮೇಲೆ ತಂದು ಕೂಡಿಸಿದ್ದು ಪಾಕಿಸ್ತಾನ ಇದೇ ಪಶ್ತೂನಿ ಜನಾಂಗದ ಯುವಕರನ್ನ ಅವ್ರಿಗೊಂದಿಷ್ಟು ಕೂಲಿ ಕೊಟ್ಟು ಒಂದಿಷ್ಟು ದುಡ್ಡು ಕೊಟ್ಟು ಅವ್ರನ್ನ ಬಾಡಿಗೆ ಸೈನಿಕರನ್ನಾಗಿ ಬಳಕೆ ಮಾಡಿಕೊಂಡು ತಗೊಂಬಂದು ಭಾರತದ ವಿರುದ್ಧ ಅವ್ರನ್ನ ಚೂ ಬಿಡ್ತಾರೆ. ಭಾರತ ಯುದ್ಧದಲ್ಲಿ ಅವ್ರನ್ನ ಹೊಡೆದು ಹಾಕುತ್ತೆ. ಸಾಯುವಂಥದ್ದು ಅಮಾಯಕರಾಗಿರುವಂಥ ಈ ಪಶ್ತೂನಿ ಜನಾಂಗದ ಯುವಕರು.
ಹಾಗಾಗೇನೆ ಈಗ ಅಫ್ಘಾನಿಸ್ತಾನದ ರಾಯಭಾರಿ ಪಶ್ತೂನಿ ಜನಾಂಗದವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಪಾಕಿಸ್ತಾನದ ಈ ಕ್ಷುಲ್ಲಕ ರಾಜಕೀಯಕ್ಕೆ ನಿಮ್ಮ ಮಕ್ಕಳನ್ನ ಬಲಿ ಕೊಡಬೇಡಿ. ಅವ್ರು ಕೊಡೋಂಥ ಬಿಡ್ಗಾಸ್ಗೋ 3 ಕಾಸು 6 ಕಾಸ್ಗೋ ನಿಮ್ಮ ಮಕ್ಕಳನ್ನ ತೊಗೊಂಡೋಗಿ ಭಾರತದ ಮುಂದೆ ಏನೇನು ಹೇಳ್ತಾರಲ್ಲ ಸಿಂಹದ ಬಾಯಿಗೆ ನೇರವಾಗಿ ಕೈ ಇಡುವಂಥ ಕೆಲಸವನ್ನು ನಿಮ್ಮ ಮಕ್ಕಳ ಕೈಯಲ್ಲಿ ಮಾಡಿಸ್ಬೇಡಿ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಇದುವರೆಗೂ ಪಾಕಿಸ್ತಾನ ಇದೇ ಆಟವನ್ನು ಆಡ್ಕೊಂಡ್ಬಂದಿದ್ದು. ಮುಂದೆ ಇಲ್ಲ ನಾನು ನನ್ನ ಸೈನಿಕರನ್ನ ಬಿಟ್ಟೇ ಇಲ್ಲ ಅಂತ ಹೇಳಿ ಜಗತ್ತು ಮುಂದೆ ತೋರಿಸ್ಕೊಳುತ್ತೆ. ಆದರೆ ಬಲಿಯಾಗುವಂಥವ್ರು ಈ ಪಶ್ತೂನಿ ಜನಾಂಗದ ಗುಡ್ಡಗಾಡು ಜನಾಂಗದ ಯುವಕರು. ಹಾಗಾಗೇನೆ ಈ ಎಚ್ಚರಿಕೆ ಬರ್ತಾ ಇದೆ. ಬಹುಶಃ ಇದನ್ನ ಪಶ್ತೂನಿ ಜನಾಂಗದವರು ಕೂಡ ಅರ್ಥ ಮಾಡ್ಕೊಳ್ತಾರೆ ಅನ್ಸುತ್ತೆ. ಇದಕ್ಕೂ ಸ್ವಲ್ಪ ಮೊದಲು ಇತ್ತೀಚೆಗೆ ಖೈಬರ್ ಪಖ್ತೂನ್ಖ್ವಾ ಒಂದು ಪ್ರದೇಶದ ಇಸ್ಲಾಮಿಕ್ ಧರ್ಮಗುರು ಕೂಡ ಇದೇ ಮಾತನ್ನ ಹೇಳಿದ್ರು. ಈ ಪಖ್ತೂನ್ಖ್ವಾ ಗ್ರಾಮದಲ್ಲಿ ಆ ಪ್ರದೇಶದಲ್ಲಿರುವಂಥ ಈ ಪಶ್ತೂನಿ ಜನಾಂಗದವ್ರು ಯಾರಿದ್ದಾರೆ ಇವ್ರನ್ನ ಮಿಸ್ಯೂಸ್ ಮಾಡ್ಕೊಳ್ತಾರೆ. ಹಾಗಾಗಿ ನಾವು ಭಾರತಕ್ಕಾದ್ರೂ ಸಪೋರ್ಟ್ ಮಾಡ್ತೀವಿ, ಯಾವ ಕಾರಣಕ್ಕೂ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡಲ್ಲ, ಯುದ್ಧ ನಮಗೆ ಬೇಕಾಗಿಲ್ಲ ಅನ್ನುವಂಥ ಶಬ್ದನ ಅವರು ಕೂಡ ಹೇಳಿದ್ರು. ಶರತ್, ಎಸ್, ಥ್ಯಾಂಕ್ ಯು ಅರುಣ್ ಡೀಟೇಲ್ಸ್ಗಾಗಿ.